ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಿ ದೇವರಾಜ ಅರಸು ಅವರ ರೆಕಾರ್ಡ್ ಅನ್ನು ಬ್ರೇಕ್ ಮಾಡ್ತಿದ್ರೆ ಈ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಒಂದು ಸಾರ್ವಜನಿಕರು ಇದ್ದಾರೆ, ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ಸರ್, ಸಿಎಂ ಸಿದ್ದರಾಮಯ್ಯ ಅವರು ಡಿ ದೇವರಾಜ ಅರಸು ರೆಕಾರ್ಡ್ ಅನ್ನು ಬ್ರೇಕ್ ಮಾಡ್ತಾರೆ, ಅದಕ್ಕೆ ಏನಂತಾರೆ ಸರ್? ಸರ್, ದೇವರಾಜ ಅರಸು ಹೆಂಗೆ ನಮ್ಮ ರಾಜ್ಯದ ಒಂದು ಅಭಿವೃದ್ಧಿಗೆ ಹಿಂದುಳಿದವ್ರ ಪರವಾಗಿ ಎಂದು ಒಳ್ಳೊಳ್ಳೆ ಕೆಲಸ ಮಾಡಿದ್ರು, ಹಾಗೆ ಸಿದ್ದರಾಮಯ್ಯನವರು ಸಹ ನಮ್ಮ ಹಿಂದುಳಿದ ವರ್ಗಕ್ಕೆ ತುಂಬನೇ ಸಹಾಯ ಆಗುವಂಥ ಕೆಲಸಗಳು ಮಾಡಿದ್ದಾರೆ. ಆಮೇಲೆ ಅಂಥ ಮಾಸ್ ಲೀಡ್ರು, ಒಬ್ಬ ಲೆಜೆಂಡ್ ಲೀಡ್ರು, ಸಿದ್ದರಾಮಯ್ಯನಂಥ ಲೆಜೆಂಡ್ ಲೀಡ್ರು ಯಾರೂ ಈ ರಾಜ್ಯದಲ್ಲಿ ಹುಟ್ಟೋಕ್ಕೂ ಆಗಲ್ಲ ಅಂತ ನಾನು ಹೇಳ್ತೀನಿ ಸರ್. ಸರ್, ಅಂದ್ರೆ ಈಗ ಡಿ ದೇವರಾಜ ಅರಸು ಅವರು ಇದ್ದಾಗಲೂ ಈ ಮಾತುಗಳು ಬಂದಿತ್ತು, ಅಂದ್ರೆ ಇಂಥ ನಾಯಕರು ಎಲ್ಲಿ ಸಿಗಲ್ಲ, ಅಂದ್ರೆ ಮುಂದಿನ ದಿನಗಳು ಹುಡ್ತಾರ ಇಲ್ಲ ಅಂತ ಗೊತ್ತಿಲ್ಲ. ಬಟ್ ಇವಾಗ ಸಿದ್ದರಾಮಯ್ಯವರು ಆಗಿದ್ದಾರೆ. ಬಟ್ ಸಿದ್ದರಾಮಯ್ಯ ರೆಕಾರ್ಡ್ ಬ್ರೇಕ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ವ್ಯಕ್ತಿಗಳು ಬರ್ಬೋದಲ್ವಾ ಸರ್? ಚಾನ್ಸೇ ಇಲ್ಲ ಸರ್. ಯಾಕೆಂದ್ರೆ ಅಂತ ಒಬ್ಬ ಲೆಜೆಂಡ್ ಲೀಡರ್ ಬರಕ್ಕೆ ಸಾಧ್ಯನೇ ಇಲ್ಲ ಸರ್. ದೇವರಾಜ ಅರಸು ಅವ್ರು ಇದ್ದಾಗ ಆಗಲ್ಲ ಅಂತ ಹೇಳ್ತಿದ್ರು, ಆದ್ರೂ ಯಾರೋ ಒಬ್ಬ ಕುರಿಕಾಯ ಒಬ್ಬ ಮನುಷ್ಯ, ಒಬ್ಬ ಕುರಿ ಮೇಯಿಸೋರ ಒಬ್ಬ ಕುರುಬ ಸಮಾಜದ ಒಬ್ಬ ಮನುಷ್ಯ ಇವತ್ತು ಒಬ್ಬ ಲೆಜೆಂಡ್ ಲೀಡರ್ ಆಗಿ ಆಚೆ ಬಂದವ್ರೆ. ಆ ಟೈಪ್ ಬರೋಕ್ಕೆ ಸಾಧ್ಯ ಇಲ್ಲ ಸರ್. ಸರ್, ಈಗ ಸಿಎಂ ಸಿದ್ದರಾಮಯ್ಯ ಅವರು ಕೆಲವೊಂದು ಯೋಜನೆಗಳು ಕಟ್ಟಿದ್ದಾರೆ, 5 ಯೋಜನೆಗಳು. ಆ ಎಲ್ಲ 5 ಯೋಜನೆಗಳು ಅವರ ಕೈ ಹಿಡಿದಿದೆ ಅಂತೀರಾ, ಹೆಂಗೆ ಸರ್? ಇಲ್ಲ ಸರ್, 100ಕ್ಕೆ 100 ಕೈ ಹಿಡಿದಿದೆ ಸರ್. ಇವತ್ತು ಇಲ್ಲಿ ನಾವೇನೋ ಸಿಟಿನಾಗಿದ್ದವ್ರಿಗೆ ಅದ್ರ ಎಫೆಕ್ಟ್ ಗೊತ್ತಾಗಲ್ಲ ಸರ್. ಹಳ್ಳಿಗೆ ಹೋದ್ರೆ ಆ 2,000 ರೂಪಾಯಿ ಏನು ಗೃಹಲಕ್ಷ್ಮಿ ಬರ್ತಾ ಇದೆ, ಆ ಗೃಹಲಕ್ಷ್ಮಿಯಿಂದ ಎಷ್ಟೋ ಬಡವರು ಜೀವನ ನಡೀತಾ ಇದೆ ಸರ್. ಇವತ್ತು ಅಕ್ಕಿ ಕೊಡೋದ್ರಿಂದ ಮತ್ತೆ ಈ ಗೃಹಲಕ್ಷ್ಮಿ ಬರೋದ್ರಿಂದ, ಬಸ್ ಫ್ರೀ ಇರೋದ್ರಿಂದ ಎಷ್ಟೋ ಜನಗಳು ಜೀವನ ನಡೀತಾ ಇದೆ ಸರ್. ಎಷ್ಟೋ ಜನ ಮಕ್ಕಳಿಗೆ ಫೀಸ್ ಕಟ್ತಾರೆ, ಎಷ್ಟೋ ವಯಸ್ಸಾದವರಿಗೆ ಒಂದು ಸಹಾಯ ಹಸ್ತ ಆಗಿದೆ. ಒಂದು ಮೆಡಿಸಿನ್ ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಎಲ್ಲದಕ್ಕೂ ಸಹಾಯ ಹಸ್ತ ಆಗಿದೆ ಸರ್. ಅವ್ರು ಕೊಟ್ಟರೆ ಗ್ಯಾರಂಟಿ ಮುಂದೆ ಯಾರು ಕೊಡೋಕ್ಕಾಗಲ್ಲ, ಹಿಂದೂ ಯಾರು ಕೊಟ್ಟಿರಲಿಲ್ಲ. ನಮ್ಮ ಸಿದ್ದರಾಮಯ್ಯನವರಂಥ ಒಬ್ಬ ನಾಯಕ ಇನ್ನು ಹುಟ್ಟು ಬರೋಕ್ಕೆ ಕಷ್ಟ ಸರ್. ಸರ್, ಈಗ ತಾವು ಗೃಹಲಕ್ಷ್ಮಿ ಬಗ್ಗೆ ಹೇಳಿದ್ರಿ, 2,000 ಕೊಡ್ತೀರಾ, ಆರ್ಥಿಕ ಹೊಸಬಲರಾಗ್ತಾರೆ. ಈ 2,000 ಕೊಡತಕ್ಕಂಥ ಹಣನ 2025ನೇ ಇಸ್ವಿಯಲ್ಲಿ ಫೆಬ್ರವರಿ ಮತ್ತು ಮಾರ್ಚಲ್ಲಿ ಸ್ಕಿಪ್ ಮಾಡಿದ್ರು. ಆ ಸ್ಕಿಪ್ ಮಾಡಿದ್ದನ್ನ ಅಧಿವೇಶನದಲ್ಲಿ ತಲೆ ಎತ್ತದ ಅಂದ್ರೆ ಪ್ರಶ್ನೆ ಎತ್ತಿದಾಗ ಇಲ್ಲ ನಾವು ಕೊಟ್ಟಿದ್ದೀವಿ ಅಂದ್ಬಿಟ್ಟು ಒಂದು ಸಮರ್ಪಣೆ ಮಾಡ್ಕೊಂಡ್ರು. ಆದ್ರೆ ನೋಡಿರೋದು ಲೆಕ್ಕ ಪ್ರಕಾರ ಕೊಟ್ಟಿರ್ಲಿಲ್ಲ. ಆದ್ರೆ ಇಷ್ಟೆಲ್ಲ ಕೊಟ್ಟರು ಮುಂದಿನ ದಿನಗಳಲ್ಲಿ ಇದನ್ನ ಕಂಟಿನ್ಯೂ ಮಾಡ್ತಾರ, ಜನ ಕೊಡ್ತಾರ ಅಂತ ಸರ್? 100ಕ್ಕೆ 100 ಇದನ್ನ ಕಂಟಿನ್ಯೂ ಮಾಡ್ತಾರೆ, 100ಕ್ಕೆ 100% ಕೊಟ್ಟೇ ಕೊಡ್ತಾರೆ ಸರ್. ಯಾಕೆಂದ್ರೆ ಈಗ ನಾವೇ ಒಬ್ಬ ಯಜಮಾನಾಗಿ ಏನೋ ನಡೆಸಕ್ಕಾದಾಗ ಒಂದು ವ್ಯತ್ಯಾಸಗಳು ಆಗೇ ಆಗ್ತವೆ ಸರ್. ಆ ಗೌರ್ಮೆಂಟ್ ಅಲ್ಲಿ ದುಡ್ಡಿಲ್ಲ ಅಂದ್ರೂ ಕಷ್ಟ ಇದ್ರು ಸಮೇತನ ಒಂದು ಬಡವರ ಶ್ರೇಯೋಭಿವೃದ್ಧಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಿ ದೇವರಾಜ ಅರಸು ಅವರ ರೆಕಾರ್ಡ್ ಅನ್ನು ಬ್ರೇಕ್ ಮಾಡ್ತಿದ್ರೆ ಈ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಒಂದು ಸಾರ್ವಜನಿಕರು ಇದ್ದಾರೆ, ಅಂದ್ರೆ ಚಂದ್ರು ಅವ್ರು ನಮ್ಮ ಜೊತೆ, ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ಸರ್, ಸಿಎಂ ಸಿದ್ದರಾಮಯ್ಯ ಅವರು ಡಿ ದೇವರಾಜ ಅರಸು ರೆಕಾರ್ಡ್ ಅನ್ನು ಬ್ರೇಕ್ ಮಾಡ್ತಾರೆ, ಅದಕ್ಕೆ ಏನಂತಾರೆ ಸರ್? ಸರ್, ದೇವರಾಜ ಅರಸು ಹೆಂಗೆ ನಮ್ಮ ರಾಜ್ಯದ ಒಂದು ಅಭಿವೃದ್ಧಿಗೆ ಹಿಂದುಳಿದವ್ರ ಪರವಾಗಿ ಎಂದು ಒಳ್ಳೊಳ್ಳೆ ಕೆಲಸ ಮಾಡಿದ್ರು, ಹಾಗೆ ಸಿದ್ದರಾಮಯ್ಯನವರು ಸಹ ನಮ್ಮ ಹಿಂದುಳಿದ ವರ್ಗಕ್ಕೆ ತುಂಬನೇ ಸಹಾಯ ಆಗುವಂಥ ಕೆಲಸಗಳು ಮಾಡಿದ್ದಾರೆ. ಆಮೇಲೆ ಅಂಥ ಮಾಸ್ ಲೀಡ್ರು, ಒಬ್ಬ ಲೆಜೆಂಡ್ ಲೀಡ್ರು, ಸಿದ್ದರಾಮಯ್ಯನಂಥ ಲೆಜೆಂಡ್ ಲೀಡ್ರು ಯಾರೂ ಈ ರಾಜ್ಯದಲ್ಲಿ ಹುಟ್ಟೋಕ್ಕೂ ಆಗಲ್ಲ ಅಂತ ನಾನು ಹೇಳ್ತೀನಿ ಸರ್. ಸರ್, ಅಂದ್ರೆ ಈಗ ಡಿ ದೇವರಾಜ ಅರಸು ಅವರು ಇದ್ದಾಗಲೂ ಈ ಮಾತುಗಳು ಬಂದಿತ್ತು, ಅಂದ್ರೆ ಇಂಥ ನಾಯಕರು ಎಲ್ಲಿ ಸಿಗಲ್ಲ, ಅಂದ್ರೆ ಮುಂದಿನ ದಿನಗಳು ಹುಡ್ತಾರ ಇಲ್ಲ ಅಂತ ಗೊತ್ತಿಲ್ಲ. ಬಟ್ ಇವಾಗ ಸಿದ್ದರಾಮಯ್ಯವರು ಆಗಿದ್ದಾರೆ. ಬಟ್ ಸಿದ್ದರಾಮಯ್ಯ ರೆಕಾರ್ಡ್ ಬ್ರೇಕ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ವ್ಯಕ್ತಿಗಳು ಬರ್ಬೋದಲ್ವಾ ಸರ್? ಚಾನ್ಸೇ ಇಲ್ಲ ಸರ್. ಯಾಕೆಂದ್ರೆ ಅಂತ ಒಬ್ಬ ಲೆಜೆಂಡ್ ಲೀಡರ್ ಬರಕ್ಕೆ ಸಾಧ್ಯನೇ ಇಲ್ಲ ಸರ್. ದೇವರಾಜ ಅರಸು ಅವ್ರು ಇದ್ದಾಗ ಆಗಲ್ಲ ಅಂತ ಹೇಳ್ತಿದ್ರು, ಆದ್ರೂ ಯಾರೋ ಒಬ್ಬ ಕುರಿಕಾಯ ಒಬ್ಬ ಮನುಷ್ಯ, ಒಬ್ಬ ಕುರಿ ಮೇಯಿಸೋರ ಒಬ್ಬ ಕುರುಬ ಸಮಾಜದ ಒಬ್ಬ ಮನುಷ್ಯ ಇವತ್ತು ಒಬ್ಬ ಲೆಜೆಂಡ್ ಲೀಡರ್ ಆಗಿ ಆಚೆ ಬಂದವ್ರೆ. ಆ ಟೈಪ್ ಬರೋಕ್ಕೆ ಸಾಧ್ಯ ಇಲ್ಲ ಸರ್. ಸರ್, ಈಗ ಸಿಎಂ ಸಿದ್ದರಾಮಯ್ಯ ಅವರು ಕೆಲವೊಂದು ಯೋಜನೆಗಳು ಕಟ್ಟಿದ್ದಾರೆ, 5 ಯೋಜನೆಗಳು. ಆ ಎಲ್ಲ 5 ಯೋಜನೆಗಳು ಅವರ ಕೈ ಹಿಡಿದಿದೆ ಅಂತೀರಾ, ಹೆಂಗೆ ಸರ್? ಇಲ್ಲ ಸರ್, 100ಕ್ಕೆ 100 ಕೈ ಹಿಡಿದಿದೆ ಸರ್. ಇವತ್ತು ಇಲ್ಲಿ ನಾವೇನೋ ಸಿಟಿನಾಗಿದ್ದವ್ರಿಗೆ ಅದ್ರ ಎಫೆಕ್ಟ್ ಗೊತ್ತಾಗಲ್ಲ ಸರ್. ಹಳ್ಳಿಗೆ ಹೋದ್ರೆ ಆ 2,000 ರೂಪಾಯಿ ಏನು ಗೃಹಲಕ್ಷ್ಮಿ ಬರ್ತಾ ಇದೆ, ಆ ಗೃಹಲಕ್ಷ್ಮಿಯಿಂದ ಎಷ್ಟೋ ಬಡವರು ಜೀವನ ನಡೀತಾ ಇದೆ ಸರ್. ಇವತ್ತು ಅಕ್ಕಿ ಕೊಡೋದ್ರಿಂದ ಮತ್ತೆ ಈ ಗೃಹಲಕ್ಷ್ಮಿ ಬರೋದ್ರಿಂದ, ಬಸ್ ಫ್ರೀ ಇರೋದ್ರಿಂದ ಎಷ್ಟೋ ಜನಗಳು ಜೀವನ ನಡೀತಾ ಇದೆ ಸರ್. ಎಷ್ಟೋ ಜನ ಮಕ್ಕಳಿಗೆ ಫೀಸ್ ಕಟ್ತಾರೆ, ಎಷ್ಟೋ ವಯಸ್ಸಾದವರಿಗೆ ಒಂದು ಸಹಾಯ ಹಸ್ತ ಆಗಿದೆ. ಒಂದು ಮೆಡಿಸಿನ್ ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಎಲ್ಲದಕ್ಕೂ ಸಹಾಯ ಹಸ್ತ ಆಗಿದೆ ಸರ್. ಅವ್ರು ಕೊಟ್ಟರೆ ಗ್ಯಾರಂಟಿ ಮುಂದೆ ಯಾರು ಕೊಡೋಕ್ಕಾಗಲ್ಲ, ಹಿಂದೂ ಯಾರು ಕೊಟ್ಟಿರಲಿಲ್ಲ. ನಮ್ಮ ಸಿದ್ದರಾಮಯ್ಯನವರಂಥ ಒಬ್ಬ ನಾಯಕ ಇನ್ನು ಹುಟ್ಟು ಬರೋಕ್ಕೆ ಕಷ್ಟ ಸರ್. ಸರ್, ಈಗ ತಾವು ಗೃಹಲಕ್ಷ್ಮಿ ಬಗ್ಗೆ ಹೇಳಿದ್ರಿ, 2,000 ಕೊಡ್ತೀರಾ, ಆರ್ಥಿಕ ಹೊಸಬಲರಾಗ್ತಾರೆ. ಈ 2,000 ಕೊಡತಕ್ಕಂಥ ಹಣನ 2025ನೇ ಇಸ್ವಿಯಲ್ಲಿ ಫೆಬ್ರವರಿ ಮತ್ತು ಮಾರ್ಚಲ್ಲಿ ಸ್ಕಿಪ್ ಮಾಡಿದ್ರು. ಆ ಸ್ಕಿಪ್ ಮಾಡಿದ್ದನ್ನ ಅಧಿವೇಶನದಲ್ಲಿ ತಲೆ ಎತ್ತದ ಅಂದ್ರೆ ಪ್ರಶ್ನೆ ಎತ್ತಿದಾಗ ಇಲ್ಲ ನಾವು ಕೊಟ್ಟಿದ್ದೀವಿ ಅಂದ್ಬಿಟ್ಟು ಒಂದು ಸಮರ್ಪಣೆ ಮಾಡ್ಕೊಂಡ್ರು. ಆದ್ರೆ ನೋಡಿರೋದು ಲೆಕ್ಕ ಪ್ರಕಾರ ಕೊಟ್ಟಿರ್ಲಿಲ್ಲ. ಆದ್ರೆ ಇಷ್ಟೆಲ್ಲ ಕೊಟ್ಟರು ಮುಂದಿನ ದಿನಗಳಲ್ಲಿ ಇದನ್ನ ಕಂಟಿನ್ಯೂ ಮಾಡ್ತಾರ, ಜನ ಕೊಡ್ತಾರ ಅಂತ ಸರ್? 100ಕ್ಕೆ 100 ಇದನ್ನ ಕಂಟಿನ್ಯೂ ಮಾಡ್ತಾರೆ, 100ಕ್ಕೆ 100% ಕೊಟ್ಟೇ ಕೊಡ್ತಾರೆ ಸರ್. ಯಾಕೆಂದ್ರೆ ಈಗ ನಾವೇ ಒಬ್ಬ ಯಜಮಾನಾಗಿ ಏನೋ ನಡೆಸಕ್
ಮಾಡಬೇಕಾದಾಗ ಒಂದು ವ್ಯತ್ಯಾಸಗಳು ಆಗೇ ಆಗ್ತವೆ ಸರ್. ಆ ಗೌರ್ಮೆಂಟಲ್ಲಿ ದುಡ್ಡಿಲ್ಲ ಅಂದರೂ ಕಷ್ಟ ಇದ್ರೂ ಸಮೇತನ ಒಂದು ಬಡವರ ಶ್ರೇಯೋಭಿವೃದ್ಧಿಗೋಸ್ಕರ ಅವರು 2,000 ಕೊಡ್ತಿರೋದು. ಒಂದೊಂದು ಸತಿ ಅನಿವಾರ್ಯವಾಗಿ ನಮ್ಮ ಮನೆಗಳಲ್ಲೇ 5 ಜನ ಇರೋ ನಮ್ಮ ಮನೆಗಳಲ್ಲಿ ಎಷ್ಟೋ ಸತಿ ಪ್ರಾಬ್ಲಮ್ಗಳಾಗ್ತವೆ, ಒಂದೊಂದು ಸತಿ ಎಡವಟ್ಟುಗಳಾಗ್ತವೆ, ದುಡ್ಡು ಹಂಚಕ್ಕಾಗಲ್ಲ, ಯಾರೋ ಒಬ್ರು ಫ್ಯಾಮಿಲಿಯವ್ರಿಗೆ ಓದ್ಸೋಕ್ಕಾಗಲ್ಲ ಅಂತ ಕಷ್ಟಗಳು ಬರ್ತವೆ ಸರ್. ಅಂಥದ್ರಲ್ಲಿ ಒಂದು ಇಡೀ ರಾಜ್ಯದಲ್ಲಿ ಎಷ್ಟೋ ಲಕ್ಷ ಕೋಟ್ಯಾಂತರ ಜನಕ್ಕೆ ಒಂದು ಗೃಹಲಕ್ಷ್ಮಿ ಕೊಡಬೇಕಂದ್ರೆ ಕಷ್ಟ ಅಲ್ವಾ ಸರ್. ಆದರೂ ಏನೋ ಒಂದು ಮಾಡಿ ಒಟ್ಟಾಗೆ ಅದನ್ನು ಕಂಟಿನ್ಯೂ ಮಾಡ್ತಾರೆ ಸರ್. ಅದು ಇನ್ನು ಮುಂದೆ ಅವ್ರ ಗೌರ್ಮೆಂಟೂ ಮುಂದಿನೂ ಬರುತ್ತೆ ಸರ್ ಬೇಕಾದ್ರೆ. ಸರ್ ಈಗ ತಾವು ಹೇಳಿದ್ರಿ ಹೆಂಗೋ ಸಾಲ ಮಾಡಿಸಿಲ್ಲ ಮಾಡಿದ್ರೆ ಕೊಡ್ತಾರೆ. ಸರ್ ನಾವು ಕೊಡ್ತಾರೆ 2,000 ಜನಗಳು ಕೊಡ್ತಾರೆ. ಆದ್ರೆ ರಾಜ್ಯದ ಸಾಲ ಎಷ್ಟಾಯ್ತು ಗಮನಿಸಿದ್ದಾರೆ ಸರ್. ಇದೇ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರದಲ್ಲಿ ಬಂದ ಮೇಲೆ ಎಷ್ಟು ಲಕ್ಷ ಕೋಟಿ ಸಾಲ ಮಾಡಿದ್ರು. ಸಾಲ ಮಾಡಿ ಜನಗಳಿಗೆ ಆ ಥರ ಯೋಜನೆಗಳು ಕೊಡೋ ಅವಶ್ಯಕತೆ ನಮ್ಮ ರಾಜ್ಯಕ್ಕೆ ಅವಶ್ಯಕತೆ ಇದೆ. ಯಾಕಂದ್ರೆ ನಮ್ದು ದಕ್ಷಿಣ ಭಾರತದಲ್ಲಿ ಆರ್ಥಿಕ ಸದೃಢ ಆಗಿರ್ತಕ್ಕಂಥ ರಾಜ್ಯ. ಇಂಥದ್ರಲ್ಲಿ ಸಾಲ ಮಾಡಿ ಜನಗಳು ಕೊಡುವಂಥ ಅವಶ್ಯಕತೆ ಏನಿದೆ ಸರ್? ಅವಶ್ಯಕತೆ ಇಲ್ಲ, ಬಡವರು ಜೀವನ ನಡಿಬೇಕಲ್ಲ ಸರ್. ಈಗ ಸಾಲ ಮಾಡೋರು ಇನ್ನೊಂದು ಮಾಡ್ತಾರೋ ಮತ್ತೊಂದು ಮಾಡ್ತಾರೋ, ಈಗ ರೆವಿನ್ಯೂ ಜನರೇಟ್ ಆಗಲ್ಲ, ಕಷ್ಟ ಆಗ್ತೈತೆ ಅವ್ರಿಗೂ ಗೌರ್ಮೆಂಟ್ ನಡ್ಸೋಕ್ಕೆ. ಆಗ ವಿಧಿ ಇಲ್ದಲ್ಲೇ ಸಾಲ ಮಾಡಬೇಕಾಗುತ್ತೆ ಸರ್. ಈಗ ಯಾವುದೇ ವಿಚಾರವಾಗಿರಲಿ, ಒಂದು ಪಂಚಾಯತಿ ಮೆಂಬರ್ ಆಗಿ ಒಂದು ಆಡಳಿತ ಮಾಡೋದೇ ಎಷ್ಟು ಕಷ್ಟ ಇರುತ್ತೆ. ಒಬ್ಬ ರಾಜ್ಯದಲ್ಲಿ ಈಗ ಸಾಲ ಮಾಡ್ದಂಗೆ ಮಾಡೋಕ್ಕಾಗುತ್ತಾ? ಮಾಡಬೇಕಾಗುತ್ತೆ ಸರ್. ಈಗ ಸಿದ್ದರಾಮಯ್ಯವ್ರು ಸಾಲ ಮಾಡಿ ಕೊಟ್ಟಾರೆ, ಹಂಗಂತ ಬಡ್ರು ಏನು ಶ್ರೀಮಂತರಾದ್ರೆ ಒಂದು. ಎರಡನೇದ್ದು ಎಲ್ಲರಿಗೂ ನಮ್ಮ ಈಗ ಸರ್ಕಾರ ಲೆಕ್ಕ ಕೊಡೋದು 1,24,00,000 25 ಲಕ್ಷ ಜನಕ್ಕೆ ಕೊಡ್ತೀವಿ. ಬಟ್ ಎಲ್ಲ 1,24,25 ಲಕ್ಷ ಜನಗಳಿಗೂ ರೀಚ್ ಆಗ್ತಿದೆ ಸಮರ್ಪಕವಾಗಿ ಅಂತ? 100% ರೀಚ್ ಆಗ್ತಾ ಇದೆ ಸರ್. ಏಕೆಂದರೆ ಇಲ್ಲಿ ಸಿಟಿನಲ್ಲಿ ವ್ಯತ್ಯಾಸಗಳು ಆಗ್ಬೋದೇನೋ ಗೊತ್ತಿಲ್ಲ, ಹಳ್ಳಿ ಕಡೆ ಮಾತ್ರ ಎಲ್ಲರಿಗೂ ರೀಚ್ ಆಗ್ತಾ ಇದೆ ಸರ್. ನಮ್ಮ ತಾಯಿಯವ್ರ ಸಮೇತನೂ ಒಬ್ಬರ ಇದು ಸರ್, ಏನೋ ಅದರ ಫಲಾನುಭವಿ, ನಮ್ಮ ತಾಯಿಯವರು ಫಲಾನುಭವಿ. ಈಗ ಅಲ್ಲಿ ಅವ್ರು ಊರಲ್ಲಿ ಒಬ್ಬರೇ ಇದ್ದಾರೆ, ಇದ್ರೂ ಸಮೇತ 2,000 ರೂಪಾಯಿ ಅವ್ರಿಗೆ ಎಷ್ಟು ಸೇವ್ ಆಗುತ್ತೆ ಅಂದರೆ, ನಾವೊಂದು 2,000 ಕೊಟ್ಟರೆ ಅವ್ರಿಗೆ ಜೀವನ ಆರಾಮಾಗಿ ಹಳ್ಳಿನಲ್ಲಿ ಜೀವನ ನಡೀತಿದೆ. ಕರೆಂಟ್ ಬಿಲ್ ಇಲ್ಲಿರಲ್ಲ, ಕರೆಂಟ್ ಬಿಲ್ ಫ್ರೀ ಇರುತ್ತೆ. ಹಂಗಾಗಿ ಎಲ್ಲ ಥರದ್ದು ಹಳ್ಳಿ ಕಡೆಯಲ್ಲೇ ಭಾಳನ ಸಿದ್ದರಾಮಯ್ಯನವ್ರು ಅಂದರೆ ಹೆಣ್ಮಕ್ಳು ರೊಚ್ಚಿಗೆದ್ದೇಳ್ತಾರೆ ಸರ್. ಅವ್ರು ಯಾಕೆಂದ್ರೆ ಅವ್ರು ಮಾಡಿರೋ ಕೆಲಸ ಅಂಥದ್ದು ಸರ್. ಈಗ ಇನ್ನೊಂದು ಯೋಜನೆಗೆ ಸಂಬಂಧಪಟ್ಟಾಗ ಒಂದು ಪ್ರಶ್ನೆ ಇದೆ. ಯುವ ನಿಧಿ ಎಷ್ಟು ಜನಗಳು ರೀಚ್ ಆಗಿದೆ, ಯಾಕೆ ಇದನ್ನ ಯುವ ನಿಧಿನ ಸಮರ್ಪಕವಾಗಿ ಸರ್ಕಾರ ಜನಗಳಿಗೆ ರೀಚ್ ಮಾಡಿಸಲು ವಿಫಲವಾಯಿತು ಅಂತ ಪ್ರಶ್ನೆ ಸರ್. ಯುವ ನಿಧಿ ಬಿಟ್ಟರೆ ಇನ್ನು 4 ರೀಚ್ ಆಗಿದೆಯಲ್ಲ ಸರ್ ಜನಕ್ಕೆ. ಯುವ ನಿಧಿ ಒಂದು ವ್ಯತ್ಯಾಸ ಆಗಿರ್ಬೋದು ಅಂತ ಕಾಣ್ತೀನಿ. ಯಾಕೆಂದರೆ ಯುವ ನಿಧಿಗಳು ಹುಡುಗರು ಮುಂದೆ ಬರೋಕ್ಕೂ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಹೆಂಗೆ 3,000 ರೂಪಾಯಿ ನಾವು ಅರ್ಜಿ ಹಾಕೊಂಡು ಹೋಗೋದು, ನಾವು ಓದಿದ್ದೀವಿ ಆ ಥರ ಸ್ವಾಭಿಮಾನ ಇರೋರು ಕೆಲವರು ವಿದ್ಯಾರ್ಥಿಗಳು ಇದ್ದಾರೆ, ಸ್ಟೂಡೆಂಟ್ಸು. ನಾವೇ ದುಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಇವತ್ತೆಲ್ಲ ಇಂಡಸ್ಟ್ರಿಯಲಿಸ್ ಎಲ್ಲ ಹೂಡಿಕೆದಾರೆಲ್ಲ ಜಾಸ್ತಿ ಬರ್ತಾರೆ, ಬೆಂಗಳೂರು ಅರ್ಸ್ಕೊಂಡು ಬರ್ತಾ ಇದ್ದಾರೆ. ಆಮೇಲೆ ನಮ್ಮ ಕಡೆನೂ ಇಂಡಸ್ಟ್ರಿಯಲ್ ಏರಿಯಾಗಳು ಬಂದಿದೆ. ಅದರಿಂದ ಸ್ವಲ್ಪ ಜಾಬ್ಗಳು ಸಿಗೋದ್ರಿಂದ ಹುಡುಗರು ಜಾಸ್ತಿನ ಅದಕ್ಕೆ ಫೋಕಸ್ ಮಾಡ್ಕೊತಾ ಇಲ್ಲ, ಅವ್ರೇನು ಅಂತ ಇಂಟ್ರೆಸ್ಟಾಗಿ ಹೋಗ್ತಾ ಇಲ್ಲ. ಹಂಗಾಗಿ ಗೌರ್ಮೆಂಟೂ ಫೋಕಸ್ ಮಾಡ್ತಾ ಇಲ್ಲ ಸರ್. ಈಗ ರಾಜಕೀಯ ಪ್ರಶ್ನೆ. ಈಗ CM ಸಿದ್ದರಾಮಯ್ಯನವರು ಅರಸೋ ರೆಕಾರ್ಡ್ ಬ್ರೇಕ್ ಮಾಡಿದ್ರು. ತಮ್ಮ 2ನೇ ಟರ್ಮ್ ಅನ್ನ ಕಂಪ್ಲೀಟ್ ಆಗಿ ಮುಗಿಸ್ತಾರ ಅಥವಾ ಈ ಕುರ್ಚಿ ಕಿತ್ತಾಟದ ಮಧ್ಯೆ ಮೂರನೇ ವ್ಯಕ್ತಿಗೆ ಲಾಭ ಆಗುತ್ತಾ ಸರ್? ಇಲ್ಲ, ಕುರ್ಚಿ ಕಿತ್ತಾಟ ಏನೂ ಇಲ್ಲ ಸರ್. ಯಾವುದೇ ಕುರ್ಚಿ ಕಿತ್ತಾಟ ಏನಿಲ್ಲ. ಇದು ಎಲ್ಲ ನೀವು ನಮ್ಮ ಏನು ಮೀಡಿಯಾದರ ಸೃಷ್ಟಿ ಇದೆಲ್ಲ ಕುರ್ಚಿ ಕಿತ್ತಾಟ ಎಲ್ಲನ ಅಷ್ಟೇನೆ. ಅದೇನು ಯಾವುದೇ ಥರದ್ದು ಇದಾಗಲ್ಲ. ಸಿದ್ದರಾಮಯ್ಯನವರೇ ಮುಂದುವರಿತಾರೆ, ಸಿದ್ದರಾಮಯ್ಯನವರೇ CM ಆಗಿರ್ತಾರೆ. ಈಗ ಅರಸು ದಾಖಲೆ ಮುರಿದಿದ್ದಾರೆ. ಇನ್ನೂ 2 ವರ್ಷ ನಮ್ಮ ಸಿದ್ದರಾಮಯ್ಯನವರೇ CM ಆಗಿರ್ತಾರೆ ಸರ್. CM ಸಿದ್ದರಾಮಯ್ಯನವರೇ ಹೇಳ್ತಾರೆ ಹೈಕಮಾಂಡ್ ಮತ್ತೆ ನಮ್ಮ ನಡುವೆ ಆಗಿರ್ತಕ್ಕಂಥ ಒಪ್ಪಂದ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವರು DCMನವರು ಈ ಮಾತು ಒಪ್ಕೊಳ್ಳೋವಾಗ ಆಸ್ ಅ ಬೇರೆ ವ್ಯಕ್ತಿಗಳಾಗ್ಲಿ ತಾವುಗಳಾಗ್ಲಿ ಯಾಕೆ ಮೀಡಿಯಾದವರ ಸೃಷ್ಟಿ ಅಂತ ಹೇಳ್ತೀರಾ ಸರ್? ನಾವೀಗ ನೋಡಿಲ್ಲಲ್ಲ ಸರ್. ಅಲ್ಲೋಗಿ ಸಿದ್ದರಾಮಯ್ಯರು DK ಶಿವಕುಮಾರ್ ಹೈಕಮಾಂಡ್ ಹತ್ರ ಏನು ಮಾತಾಡೋಣ ನಮ್ಗೆ ವಿಚಾರ ಗೊತ್ತಿರಲ್ಲ ಸರ್. ನೀವು ಕ್ರಿಯೇಟ್ ಮಾಡ್ಕೊಂಡೇ ಹೇಳಿರ್ಬೋದೇನಾ? ಅದೇ ಕರೆಕ್ಟ್ ಅಂತ ನೀವು ಹೇಳಿದೆ ಕರೆಕ್ಟ್ ಅಂತ ಹೆಂಗೆ ನಂಬಕ್ಕಾಗುತ್ತೆ ಸರ್? ಈಗ ಎಲ್ಲ ವಿಚಾರ ನಂಬ್ತೀರಾ, ಪ್ರೊಟೆಸ್ಟ್ ಆಗ್ತಿದೆ ಅಂತ ನಂಬ್ತೀರಾ, ಬೆಂಕಿ ಹತ್ಕೊಂಡಿದೆ ಅಂತ ನಂಬ್ತೀರಾ. ಈ ವಿಚಾರ ಜನಗಳು ಯಾಕೆ ನಂಬಲ್ಲ? ಈ ವಿಚಾರ ಮೀಡಿಯಾ ಸೃಷ್ಟಿ ಅಂತ ಯಾಕೆ ಹೇಳ್ತೀರಾ ಸರ್? ಮೀಡಿಯಾದರು ಒಂದು 100% ಅಲ್ಲಿ 50% ಅಷ್ಟೇ ಸತ್ಯ. ಇನ್ನು ಸತ್ಯ ಕ್ರಿಯೇಟ್ ಮಾಡ್ಕೊಂಡೇ ಹೇಳೋದು. ಎಲ್ಲರೂ ಏನು ಕ್ರಿಯೇಟ್ ಮಾಡ್ದಂಗೆ ಏನು ಕರೆಕ್ಟಾಗಿ ಒರಿಜಿನಲ್ ಸುದ್ದಿ ಈಗ ನೀವು ಹೇಳ್ದಂಗೆಲ್ಲ ಆಗಂಗ್ಬಿಟ್ಟಿದ್ರೆ ಈಗ ವೋಟಿಂಗ್ ಪೋಲ್ ರಿಪೋರ್ಟ್ ಕೊಡ್ತೀರಾ, ಅದ್ರ ಪ್ರಕಾರ ಯಾವುದು ನಡೆಯಲ್ಲ.